ನಮಸ್ತೆ ವಿದ್ಯಾರ್ಥಿಗಳೇ. ಎರಡು ಇಂಪಾರ್ಟೆಂಟ್ ಪೊಲಿಟಿಕಲ್ ಥಿಂಕರ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರು ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ ಅವರ ವಿಷಯಗಳನ್ನು ನಾವು ಬಹಳಷ್ಟು ಅರ್ಥ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ಸು ಸಹ ನಾನು ತಿಳ್ಕೊಂಡ್ವಿ. ಸ್ಟೇಟ್ ಆಫ್ ನೇಚರ್ ಇರ್ಬೋದು, ನೇಚರ್ ಆಫ್ ಲಾ, ಹ್ಯೂಮನ್ ನೇಚರ್, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ನ್ಯಾಚುರಲ್ ಲಾಸ್, ಆಲ್ ದೀಸ್ ಥಿಂಗ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಷನ್ಸ್. ಸೊ ಇವರಲ್ಲಿ ಮತ್ತೊಬ್ಬ ಚಿಂತಕರು ಜೆ ರೂಸೋ ಅವರು. ರೂಸೋ ಅವರು ಏನು ಹೇಳ್ತಾರೆ, ಅವರ ಜೀವನ ಅನ್ನೋದು ಹೇಗಿತ್ತು ಅನ್ನೋದನ್ನು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಜೆ ರೂಸೋಸ್ ಲೈಫ್ ಸ್ಕೆಚ್. ಸೊ ರೂಸೋ ಅವರು ಎಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ 1712ರಲ್ಲಿ ಅವರು ಜಿನಿವಾದಲ್ಲಿ ಹುಟ್ಟುತ್ತಾರೆ. ಅವ್ರ ತಂದೆಯವರು ವಾಚ್ ಮೇಕರ್ ಆಗಿರ್ತಾರೆ. ಮದರ್ ಡೈಸ್ ಅಟ್ ಹೀಸ್ ಬರ್ತ್. ಹುಟ್ಟಿದ ತಕ್ಷಣ ಅವ್ರ ತಾಯಿ ತೀರಿ ಹೋಗ್ತಾರೆ. ಅವ್ರ ತಂದೆಯವ್ರನ್ನ ಬೆಳೆಸ್ತಾರೆ. ಯಾವುದೇ ಫಾರ್ಮಲ್ ಎಜುಕೇಷನ್ ಇವರಿಗೆ ಸಿಗೋದಿಲ್ಲ. ಇವೆಲ್ಲ ಒಂದು ಪಾಯಿಂಟ್ಸು. ಆ್ಯಂಡ್ ಹಿ ವಾಸ್ ಅಪ್ರೆಂಟೈಸ್ಡ್ ಟು ಅನ್ ಎಂಗ್ರೇವರ್ ಬಟ್ ಎಸ್ಕೇಪ್ಡ್. ಯಾರೋ ಅವ್ರ ತಂದೆಯವರು ವಂಡ್ರಿಂಗ್ ಲೈಫ್ ಅಂಟಿಲ್ ಹಿಸ್ 30 ಅವ್ರಿಗೂ ಅವರು ರೂಸೋ ಅವರು ವಂಡ್ರ್ ಮಾಡ್ತಿರ್ತಾರೆ. ಆ್ಯಂಡ್ 1762ನಲ್ಲಿ ಅವರು ಹಿ ಗೋಸ್ ಇನ್ ಟು ಎಕ್ಸೈಲ್ ಟು ಎಸ್ಕೇಪ್ ಪ್ರಾಸಿಕ್ಯೂಷನ್ ಫಾರ್ ಐಡಿಯಾಸ್ ಆ್ಯಂಡ್ ರಿಲಿಜಿಯನ್ ಆ್ಯಂಡ್ ದ ಪಾಲಿಟಿಕ್ಸ್. ಅದರ ಮೇಲ್ಗಡೆ 1750 to 62 ರೈಟ್ಸ್ ಮೇಜರ್ ವರ್ಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್. 1767ನಲ್ಲಿ ಹಿ ರಿಟರ್ನ್ಸ್ ಟು ಫ್ರಾನ್ಸ್ ಇನ್ ಕಾಗ್ನಿಟೋ. 1778 ಹಿ ಡೈಸ್ ನಿಯರ್ ಪ್ಯಾರಿಸ್. ಸೊ ಇದಿಷ್ಟು ಅವರ ಒಂದು ಚಿತ್ರಣ. ಸೊ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅಂದರೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಅಟ್ ದ ಏಜ್ ಆಫ್ 3 he started reading the novels, Rousseau, and he took a lots of interest reading novels through his aunt. ಸೊ 3ನೇ ವಯಸ್ಸಿಗೆ ಅವರು ಕಾದಂಬರಿಗಳನ್ನು ಓದ್ತಾ ಇರ್ತಾರೆ. ಅವರು ಚಿಕ್ಕಮ್ಮ ಅವರು ಅದರಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೂ ಸಹ ನಾನು ಮ್ಯೂಸಿಕಲ್ಲಿ ಮತ್ತು ಕಾದಂಬರಿಗಳನ್ನು ಓದಂಥದ್ದು ಅವರಿಗೆ ತುಂಬ ಅದು ಆಸಕ್ತಿಯನ್ನು ಹೊಂದಿರುತ್ತೆ. ಅವ್ರ ತಂದೆಯವರು 1722ರಲ್ಲಿ ಜಿನಿವಾದಿಂದ ಹೊರಟು ಹೋಗ್ತಾರೆ. ಮಗನನ್ನು ಸಹ ಬಿಟ್ಟು ಹೋಗ್ತಾರೆ. ತಂದೆ ಹೋದ ನಂತರ ಅವರ ಅಂಕಲ್ ಇವರಿಗೆ ಸಪೋರ್ಟನ್ನು ಮಾಡ್ತಾರೆ. ಸೊ ಇನ್ 13 he finished his education and began working as a watchmaker, but he did not enjoy it, so left the city without money or belongings. ಇವರು 13ನೇ ವಯಸ್ಸಿಗೆ ಅವರು ಶಿಕ್ಷಣವನ್ನು ಮುಗಿಸ್ತಾರೆ. ಗಡಿಯಾರ ತಯಾರಕರಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಅಲ್ಲೂ ಸಹ ಆನಂದ ಅನ್ನೋದು ಸಿಗೋದಿಲ್ಲ. ಅಲ್ಲಿಂದ ಅವರು ಹಣ ಮತ್ತು ವಸ್ತುಗಳೆರಡೂ ಇಲ್ದಿರ ಅಲ್ಲಿಂದ ನಗರವನ್ನು ಬಿಟ್ಟು ಅವರು ಹೊರಟೋಗ್ಬಿಡ್ತಾರೆ. ಆ್ಯಂಡ್ ಹಿಸ್ ಫಾದರ್ ಫ್ಲಡ್ ಜೆನಿವಾ ಇನ್ 1722 itself in order to escape imprisonment, and that's the only reason he left his son also, and Rousseau's uncle was able to support him after his father has left. By 1725 he had begun to work many different jobs such as an engraver, a teacher and a secretary. ಸೊ ತದನಂತರ ಇವರು 1725ರ ಹೊತ್ತಿಗೆ ಅವರು ಒಬ್ಬ ಕೆತ್ತನೆಗಾರರಾಗ್ತಾರೆ. ಶಿಕ್ಷಕ, ಕಾರ್ಯದರ್ಶಿ ಅಂತ ವಿವಿಧ ಉದ್ಯೋಗಗಳನ್ನು ಮಾಡೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಾ ಹೋಗ್ತಾರೆ, ಪ್ರಾರಂಭವನ್ನು ಮಾಡ್ತಾರೆ. ಅದಾದಮೇಲೆ ಹಿ ಮೂವ್ ಟು ಪ್ಯಾರಿಸ್ ಇನ್ ದ ಇಯರ್ 1742 ಆ್ಯಂಡ್ ಓನ್ಡ್ ಅಪ್ ವರ್ಕಿಂಗ್ ವಿತ್ ಡೆನಿಸ್ Diderot as a contributor to a popular magazine at the time, Encyclopedia. 1747ರಲ್ಲಿ ಅವರು ಪ್ಯಾರಿಸ್ಗೆ ತೆರಳುತ್ತಾರೆ ಮತ್ತು ಡೆನಿಸ್ ಡಿಡೋರಟ್ ಅವರೊಂದಿಗೆ ಆ ಸಮಯದಲ್ಲಿ ಅವರು ವಿಶ್ವಕೋಶದಲ್ಲಿ ಜನಪ್ರಿಯವಾಗಿರತಂತಹ ನಿಯತಕಾಲಿಕೆಗೆ ಅವರು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಡ್ತಾರೆ. ಹಿ ರೋಟ್ ಹಿಸ್ ಫಸ್ಟ್ ಒಪೆರಾ ಇನ್ 1742 ಟೈಟಲ್ ಲೆಸ್ ಮ್ಯೂಸಸ್ ಡಿ ಅಲಾಂಟಸ್, ಆ್ಯಂಡ್ ಇನ್ 1752 he composed Les Devins du Village, which gave him much fame. 1747ರಲ್ಲಿ ತಮ್ಮ ಮೊದಲ ಒಪೇರಾವನ್ನು ಇವರು ಮಾಡ್ತಾರೆ. ಲೆಸ್ ಮ್ಯೂಸಸ್ ಡಿ ಅಲಾಂಟಸ್ ಎಂಬ ಶೀರ್ಷಿಕೆಯಲ್ಲಿ ಬರೀತಾರೆ. 1757ರಲ್ಲಿ ಅವರು ಲೆ ಡೆವಿನ್ ಗ್ರಾಮವನ್ನು ರಚಿಸ್ತಾರೆ. ಇದು ಅವರಿಗೆ ಹೆಚ್ಚು ಖ್ಯಾತಿಯನ್ನು ನೀಡ್ತಾ ಹೋಗುತ್ತೆ. ಅದಾದ ಮೇಲೆ what are the main beliefs he had? Rousseau formulated the social contract theory of his own, and this theory what he has formed, it is totally different from that of Hobbes' social contract theory.
because what he says here, rather than saying that men can only follow a strict authority, he thought that humans should agree to come together in a society, consent of the ground, and that only then would there be order. ಸೊ ಇವರು ಹೇಳೋ ಪ್ರಕಾರ ಇಲ್ಲಿ ರೂಸೋ ಸಾಮಾಜಿಕ ಗುತ್ತಿಗೆ ಸಿದ್ಧಾಂತವನ್ನು ರೂಪಿಸ್ತಾರೆ. ಈ ಸಿದ್ಧಾಂತ ಹೇಗಿರುತ್ತೆ ಅಂತ ಹೇಳಿದ್ರೆ ಹಾಬ್ಸ್ ಅವ್ರಿಗಿಂತ ಬಹಳ ಭಿನ್ನವಾಗಿರುತ್ತೆ. ಇಲ್ಲಿರತಕ್ಕಂಥ ಜನರು ಕಟ್ಟುನಿಟ್ಟಾದ ಅಧಿಕಾರವನ್ನು ಮಾತ್ರ ಅನುಸರಿಸ್ಬೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ಸಮಾಜದಲ್ಲಿ ಒಟ್ಟಿಗೆ ಎಲ್ಲ ಮಾನವರು ಸೇರಿಕೊಳ್ಬೇಕು, ಒಟ್ಟಿಗೆ ಇರಲಿಕ್ಕೆ ಒಪ್ಕೊಳ್ಬೇಕು ಅನ್ನತಕ್ಕಂಥದ್ದು ಅವ್ರ ಭಾವನೆಗಳಲ್ಲಿ ಇರುತ್ತೆ. ಆಗ ಮಾತ್ರ ನಾಗರಿಕತೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಾವಿಕವಾಗಿ ಮಾನವರು ಒಳ್ಳೆಯವರು ಅಂತ ಹೇಳಿಬಿಟ್ಟು ಈ ಹ್ಯಾಡ್ ಎ ಒಪಿನಿಯನ್. ಸೊ ರೂಲ್ಸ್ ಆಲ್ಸೋ ಬಿಲೀವ್ ದಟ್ ಹ್ಯೂಮನ್ಸ್ ವರ್ ನ್ಯಾಚುರಲಿ ಗುಡ್ ಬಿಫೋರ್ civilization has developed. These are some of the pictures what I have given in this slide. These are the books, the popular books which has been written by J.J. Rousseau. The Confessions or the Jean-Jacques Rousseau, The Age of Enlightenment and Their Legacies, Rousseau's Political Writings, J's Confessions, Emile of L'Education. ಸೊ ಇದು ಅವ್ರು ಬರೆದಿರತಕ್ಕಂಥ ಪುಸ್ತಕಗಳ ಬಗ್ಗೆ ನಾನು ನಿಮಗಾಗಲೇ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ್ಯಾವ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಾ. ಇದು ಜೂಲಿ ಅಥವಾ ದ ನ್ಯೂ ಹೆಲಾಯಿಸ್. ಇದರಲ್ಲಿ ಸಣ್ಣ ಪಟ್ಟಣದಲ್ಲಿ ವಾಸಿಸುವ ಇಬ್ಬರು ಪ್ರೇಮಿಗಳ ಪಾತ್ರಗಳಿರ್ಬೋದು. ಫಿಲಿಪ್ ಸ್ಟೀವರ್ಟ್ ಮತ್ತು ಜೀನ್ ವಾಚ್, ಯೂನಿವರ್ಸಿಟಿ ಪ್ರೆಸ್ ಆಫ್ ನ್ಯೂ ಇಂಗ್ಲೆಂಡ್ ಅವರು ಇದನ್ನು ಅನುವಾದವನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇಟ್ ಹ್ಯಾಸ್ ಬಿನ್ ವರ್ಚುಲಿ unavailable in the English since 1810 ಇದು ಸಿಕ್ಕಲಿಲ್ಲ. Rousseau reconceptualized the relationship of the individual to the collective and articulated a new moral. And discourse on the origin of inequality, ಇದನ್ನು ಸಹ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ಸಹ ಅವರೇ ಸಂಪಾದನೆ ಆಗಿದೆ. ಇದು ಯಾವುದನ್ನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ದ ಡಿಸ್ಕೋರ್ಸಸ್ ಆನ್ ದ ಅದರ್ ಅರ್ಲಿ ಪೊಲಿಟಿಕಲ್ ರೈಟಿಂಗ್ಸ್ first published in 1754, also referred to as the second discourse, also was published in 1755 in response to an essay competition held by the Academy of Dijon on the question of what was the origin of the inequality among men. ಸೊ ಪುರುಷರಲ್ಲಿ ಅಸಮಾನತೆಯ ಮೂಲ ಯಾವುದು ಎಂಬತಕ್ಕಂಥ ಪ್ರಶ್ನೆಗೆ ಇವರು ಇದನ್ನು ಉತ್ತರವಾಗಿ ರೂಸೋ ಅವರು ವ್ಯಕ್ತಿಯ ಸಂಬಂಧವನ್ನು ಸಾಮೂಹಿಕವಾಗಿ ಪುನಃ ಗ್ರಹಿಸಿ ಹೊಸ ನೈತಿಕತೆಯನ್ನು ರೂಪಿಸ್ತಾ ಹೋಗ್ತಾರೆ. ಅದರ ಬಗ್ಗೆ ನಾವು ಈ ಪುಸ್ತಕದಲ್ಲಿ ಕಾಣ್ತೀವಿ. ಮತ್ತೊಂದು ಪುಸ್ತಕ ಡಿಸ್ಕೋರ್ಸ್ ಆನ್ ದಿ ಸೈನ್ಸಸ್ ಆ್ಯಂಡ್ ದಿ ಆರ್ಟ್ಸ್, ವಿಜ್ಞಾನ ಮತ್ತು ಕಲೆಗಳ ಕುರಿತು ಪ್ರವಚನವನ್ನು ನಾವಲ್ಲಿ ನೋಡ್ತೀವಿ. ಶಿಫಾರಸು ಮಾಡಿದ ಅನುವಾದಗಳನ್ನು. ರೂಸೋ ಅವರ ಇದು ಮೊದಲ ಪ್ರವಚನವೂ ಆಗಿರುತ್ತೆ. ಮತ್ತು ಇದು ವಿಜ್ಞಾನ ಮತ್ತು ಕಲೆಗಳ ಪುನಃಸ್ಥಾಪನೆಯ ನೈತಿಕತೆಯನ್ನು ಶುದ್ಧೀಕರಿಸೋದಕ್ಕೆ ಒಲವು ಅಂತಲೇ ಇದನ್ನು ನಾವು ತಿಳ್ಕೊಳ್ತೀವಿ. ಎಮೈಲ್ ಬಗ್ಗೆ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಡನ್. ನೋ, ಓಕೆ, ಫೈನ್. It is a recommended translation which has been originally published in 1762. So it is based on this. Emile totally gives us much importance about Rousseau's views on the education, outlined a process of education that would prevent man from being corrupted by society and instead nature his natural virtues and goodness. ಇದರ ಬಗ್ಗೆ ಎಲ್ಲನೂ ಸಹ ನಮಗೆ ತಿಳ್ಕೊಳ್ತಾ ಗೊತ್ತಾಗುತ್ತೆ ಇದರಲ್ಲಿ. ಮತ್ತು ಕನ್ಫೆಷನ್ಸ್ ಇದನ್ನು ಸಹ ರೆಕಮೆಂಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ದ ಕನ್ಫೆಷನ್ಸ್ ವರ್ ಅನ್ ಆಟೋಬಯೋಗ್ರಫಿಕಲ್ ಅಕೌಂಟ್ ಆಫ್ ದಿ ಫಸ್ಟ್ 53 years of the philosopher's life. So Rousseau declared that the work was groundbreaking with its opening line. ಸೊ ರೂಸೋ ಅವರ ಮರಣದ 4 ವರ್ಷಗಳ ನಂತರ ಕನ್ಫೆಷನ್ಸ್ ದಾರ್ಶನಿಕದ ಜೀವನದ ಮೊದಲ 53 ವರ್ಷಗಳ ಆತ್ಮಚರಿತ್ರೆಯ ಒಂದು ಖಾತೆ, ಅದರ ಆರಂಭಿಕ ಸಾಲಿನೊಂದಿಗೆ ನಾವು ಕೆಲಸವು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ರೂಸೋ ಅವರು ಇದನ್ನು ಘೋಷಣೆಯನ್ನು ಮಾಡ್ತಾರೆ. ರೆವಿರೀಸ್ ಆಫ್ ಸಾಲಿಟರಿ ವರ್ಕ್, ಒಂಟಿಯಾಗಿ ನಡೆಯುವ ಒಂದು ಬಹಿರಂಗಪಡಿಸುವಿಕೆ ಅಂತಲೂ ನಾವು ಹೇಳ್ಬೋದು ಇದನ್ನು. ಒರಿಜಿನಲಿ ಪಬ್ಲಿಷ್ಡ್ ಇನ್ ದ ಇಯರ್ 1782 ಲೈಕ್ ದ ಕನ್ಫೆಷನ್ಸ್. ದ ರೆವಿರೀಸ್ ಆಫ್ ಎ ಸಾಲಿಟರಿ ವಾಕರ್ ಈಸ್ ಅನ್ ಆಟೋಬಯೋಗ್ರಫಿಕಲ್ ವರ್ಕ್ ಬೈ J.J. Rousseau. ಸೊ ದಿಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ 1782ನಲ್ಲಿ ಮರಣೋತ್ತರವಾಗಿ ಪ್ರಕಟವಾದಂತಹ ಇದು ರೆವಿರೀಸ್ ಎಂಬುದು
10 ಪುಸ್ತಕಗಳ ಒಂದು ಸಂಗ್ರಹನೂ ಹೌದು. On the social contract. Next one is about the on the social contract. Recommended, so that is about the with the Geneva manuscript and political economy. The democratic and revolutionary principles put forward in Rousseau's social contract have made it one of the essential texts of political philosophy since its publication in 1762. In this, he has determined about how civil society is. ಸೊ ಇವರು ಸಿವಿಲ್ ಸೊಸೈಟಿ ಅನ್ನೋದು ಹೇಗಿದೆ ಅನ್ನೋದ್ರ ಬಗ್ಗೆ ಇವರು ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ ಸಾಮಾಜಿಕ ಒಪ್ಪಂದದಲ್ಲಿ. ಆಮೇಲೆ ಪ್ರಜಾಪ್ರಭುತ್ವ ಮತ್ತು ಕ್ರಾಂತಿಕಾರಿ ತತ್ವಗಳು ಇದನ್ನು 1762ರಲ್ಲಿ ಪ್ರಕಟಿಸಿದಾಗಿಂದನೂ ರಾಜಕೀಯ ತತ್ವಶಾಸ್ತ್ರದ ಅಗತ್ಯ ಗ್ರಂಥಗಳಲ್ಲಿ ಒಂದನ್ನಾಗಿ ಇದು ಮಾಡಿದೆ. ಸಮಾಜ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಸೊ ದೀಸ್ ಆರ್ ದ ರೂಸೋಸ್ ಮೇಜರ್ ವರ್ಕ್ಸ್ ವಾಟ್ ವಿ ಕಮ್ ಅಕ್ರಾಸ್ ಹಿಯರ್. DSA 1750 ಸಬ್ಜೆಕ್ಟ್ ಏನನ್ನು ಒಳಗೊಂಡಿದೆ ಅಂತ ಇನ್ನೊಂದು ಕಾಲಮಲ್ಲಿ ಹಾಕಿದ್ದೀವಿ. ವಿಲೇಜ್ ಸೋಜೇರ್ 1752, ಪೆಸೆಂಟ್ ಒಪೇರಾ, ಇಟಾಲಿಯನ್ ಸ್ಟೈಲ್, ಡಿಸ್ಕ್ ಇನ್ಇಕ್ವಾಲಿಟಿ, ಜೂಲಿಯಾರ್ ದ ನ್ಯೂ ಹೆಲಾಯ್ಸ್, ಇಮೇಲ್, social contract, confessions, all these things are the Rousseau's major works. Rousseau's reform. He has used the word reform. What it is, it gives up the trappings of a gentleman. So it might be this watch, gold lace, white stockings, wig. So copies music in order to earn a steady livelihood. ಸೊ ನೆಕ್ಸ್ಟ್ ಈಸ್ ಅಬೌಟ್ ದ ರೂಸಸ್ ಲೈಫ್. ಈಗಾಗಲೇ ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ. ಅವರು ಹೇಗೆ ಅಂದರೆ ತನ್ನ ಜೀವನವನ್ನು ನಡೆಸ್ಕೊಂಡು ಬರ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ಸೊ ಅದನ್ನು ಬಿಟ್ಟರೆ 1762ನಲ್ಲಿ condemnations of Emile and the social contract has been given. Flees France, takes refuge in Switzerland. So this is the one. He learns the botany. 1765 he goes to England at invitation of David Hume and they quarrel there. 1767 he returns to France under assumed name. Okay, so he writes by autobiographical works, confessed dialogues and reveries, copies music and continues to study botany. He dies on July 4th, 1778 at Hermenonville, Ile de France, re-entered with Voltaire in Paris during the French Revolution. ಇಲ್ಲೊಂದು ಚಿತ್ರವನ್ನು ಹಾಕಿದ್ದೀನಿ. ರೂಸೋಸ್ ಎಸ್ಕೇಪ್ ಟು ಯಾರ್ಡೆನ್. ಅವರು ಸ್ವಿಟ್ಜರ್ಲೆಂಡ್ಗೆ ಹೋದಾಗ ಎಲ್ಲಿದ್ರು ಅನ್ನತಕ್ಕಂಥ ಒಂದು ಸ್ಥಳ. ಒನ್ ಆಫ್ ಮೆನಿ ಫೇಮಸ್ ಪೋರ್ಟ್ರೈಟ್ಸ್ ಆಫ್ ರೂಸೋ ಸ್ಟಡಿಂಗ್ ನೇಚರ್. ತುಂಬ ಒಳ್ಳೆಯ ಚಿತ್ರ. ಅವರು ಸ್ಟೇಟ್ ಆಫ್ ನೇಚರ್ನ ಹೇಗೆ ಅಧ್ಯಯನವನ್ನು ಮಾಡ್ತಾ ಇದ್ರು ಅಂತ ಹೇಳತಕ್ಕಂಥ ಒಂದು ಚಿತ್ರ ಇದು. 1750 is the greatest landmark year. Vision on the road to Vincennes. Question for what it is? Question for prize essay. Whether the restoration of the sciences and the arts has contributed to the purification of morals. Rousseau formulates his vision. I could no longer see any greatness or beauty except in being free and virtuous. So superior to fortune and men's opinion and independent of all external circumstances too. So as the 1750 is a very landmark of the Rousseau. We have some of the popular quotes of Rousseau here. People who know little are usually great talkers, while men who know much say little. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹೆಚ್ಚಿಗೆ ಯಾರು ತಿಳ್ಕೊಂಡಿರ್ತಾರೋ ಅವರು ಬಹಳ ಕಡಿಮೆ ಮಾತಾಡ್ತಾರೆ, ಕಡಿಮೆ ಮಾತಾಡೋರು ಬಹಳ ತಿಳ್ಕೊಂಡ್ರಿಕ್ಕೆ ಸಾಧ್ಯ ಇಲ್ಲ ಅಂತ. ಐ ಪ್ರಿಫರ್ ಲಿಬರ್ಟಿ ವಿತ್ ಡೇಂಜರ್ ದ್ಯಾನ್ ಪೀಸ್ ವಿತ್ ಸ್ಲೇವರಿ. ಸ್ವಲ್ಪ ತಿಳಿದಿರುವ ಜನರು ಸಾಮಾನ್ಯವಾಗಿ ಉತ್ತಮ ಮಾತುಗಾರರಾಗಿರ್ತಾರೆ, ಆದರೆ ಹೆಚ್ಚು ತಿಳಿದಿರುವ ಪುರುಷರು ಸ್ವಲ್ಪವನ್ನೇ ಹೇಳ್ತಾರೆ. ಗುಲಾಮಗಿರಿಯೊಂದಿಗೆ ಶಾಂತಿಗಿಂತ ಅಪಾಯದೊಂದಿಗೆ ಸ್ವಾತಂತ್ರ್ಯವನ್ನು ಬಯಸ್ತಿರ್ತಾನೆ. ಮನುಷ್ಯನು ಸ್ವತಂತ್ರವಾಗಿ ಜನಿಸ್ತಾನೆ, ಆದರೆ ಎಲ್ಲೆಡೆ ಅವನು ಸರಪಳಿಗಳಲ್ಲೇ ಇರ್ತಾನೆ. ವಾಸ್ತವದ ಪ್ರಪಂಚವು ಅದರ ಮಿತಿಗಳನ್ನು ಹೊಂದಿರುತ್ತೆ, ಕಲ್ಪನೆಯ ಪ್ರಪಂಚವು ಮಿತಿಯಿಂದ ಇರೋದಿಲ್ಲ. ನಾನು ನೋಡಿದವರಂತೆ ನನ್ನನ್ನು ರಚಿಸಲಾಗಿಲ್ಲ. ವೆರಿ ಬ್ಯೂಟಿಫುಲಿ ಹಿ ಹ್ಯಾಸ್ ಗಿವನ್ ಸಚ್ ಎ ವಂಡರ್ಫುಲ್ ಕೋಟ್ಸ್ ಹಿ ಹ್ಯಾಸ್ ಮೇಡ್. ಎಷ್ಟು ನಿಜ ಅಲ್ವಾ ಇವೆಲ್ಲ ಅವರು ಹೇಳಿರೋದು. ಮ್ಯಾನ್ ಈಸ್ ಬಾರ್ನ್ ಫ್ರೀ ಆ್ಯಂಡ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್. ನಾವು ಅಂತೀವಿ ನಾವು ಇದಕ್ಕೆ ತುಂಬ ಫ್ರೀಯಾಗಿದ್ದೆ. ಎಲ್ಲಿರ್ತೀರಾ ಫ್ರೀಯಾಗಿ? ಮೈಂಡ್ ವಿಲ್ ಸ್ಟಾರ್ಟ್ ರನ್ನಿಂಗ್. ವೇರ್ ಐ ಆಮ್, ವಾಟ್ ಈಸ್ ನೆಕ್ಸ್ಟ್, ಹೂ ಈಸ್ ಅಬ್ಸರ್ವ್ ಮೀ, ವಾಟ್ ನಾಟ್. ಇಫ್
you step out of your house, you'll be on chains. The rules and regulations you have to obey. If you are not obeying the chains, these rules and regulations, people feel that you are mad, you are abnormal. The world of reality has its limits. The world of imagination is boundless. ಕನ್ಸು ಕಾಣೋದು ಸುಲಭ, ಬಟ್ ರಿಯಾಲಿಟಿ ಇಲ್ಲೇ ಕೂತ್ಕೊಂಡು ಇಡೀ ಪ್ರಪಂಚ ಕಾಣೋ ಹಾಗೆ. ನಿಜಾನೇ, ಎಲ್ಲರೂ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ನಾವು ತೇಲಾಡ್ತಾ ಇರ್ತೀವಿ. ಐ ಹ್ಯಾವ್ ನಾಟ್ ಮೇಡ್ ಲೈಕ್ ಎನಿ ಆಫ್ ದೋಸ್ ಐ ಹ್ಯಾವ್ ಸೀನ್. ನಾನು ನೋಡಿದಂತೆ ಯಾರೂ ಸಹ ಅವ್ರು ಹೇಗಿದ್ದಾರೋ ಹಾಗೆ ರಚನೆಯನ್ನು ಮಾಡಲಿಲ್ಲ. ಫೈನಲಿ, man is born free, but everywhere he is in chains. This is the one quotation given by him. Last slide. People in their natural state are basically good. But this natural innocence, however, is corrupted by the evils of the society. ಜನ ಹೇಗಿರ್ತಾರೆ ಅಂದರೆ, ಜನತೆ ನ್ಯಾಚುರಲ್ ಸ್ಟೇಟಲ್ಲಿ ಅವರು ಬೇಸಿಕಲಿ ಗುಡ್ಡಾಗೇ ಇರ್ತಾರೆ. ಅದಾದಮೇಲೆ ದಿಸ್ ನ್ಯಾಚುರಲ್ ಇನೋಸೆನ್ಸ್ ಹ್ಯಾಸ್ ಬಿನ್ ಕರಪ್ಟೆಡ್. ಇಲ್ಲಿರತಕ್ಕಂಥ ಸಮಾಜದಲ್ಲಿರತಕ್ಕಂಥ ಎಲ್ಲ ಕೆಟ್ಟ ಅಂಶಗಳು ಅವರ ಇನೋಸೆನ್ಸನ್ನು, ಮುಗ್ಧತೆಯನ್ನು ಏನು ಮಾಡುತ್ತೆ, ಹಾಳು ಮಾಡುತ್ತೆ ಅಂತ ಜೆ ರೂಸೋ ಅವರು ಹೇಳ್ತಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ಅಬೌಟ್ ಜೆ ರೂಸೋ, his life, and what are the works he has written, what are the things he has focused, everything we have learned in this session. So I'll be tracing, I'm closing this session, and I'll see you all and catch you there in the next session when I take up the contributions of J. Rousseau. Thank you. Namaste.